ಮತ್ತೆ ಏನ್ ಗಲಾಟೆ ನಿಮ್ದು? ಫಸ್ಟ್ ಇವಳು ಅಡಿಗೆ ಟೇಸ್ಟ್ ಮಾಡು ಹೇಳ್ತೇನೆ. ತಮ್ಮ ಚೆನ್ನಾಗೈತಲ್ಲ ಪುಳಿಯೋಗರೆ. ಪುಳಿಯೋಗರೆ ಅಲ್ಲ ಅದು ಬಿರಿಯಾನಿ ಅಂತೆ. ಇದು ಬಿರಿಯಾನಿನ? ಕಾಫಿ ಮಾಡಂದ್ರೆ ಖಾರ ಖಾಲಿ ಆಗೈತಂತಾಳ, ಪೇಪರ್ ದೋಸೆ ಮಾಡಂದ್ರೆ ಪೇಪರ್ ಖಾಲಿ ಆಗೈತಂತಾಳ. ನೀರ್ ದೋಸೆ ಮಾಡನ್ಬೇಕು, ಎಂಚ ಮೇಲೆ ಸುಮ್ಮನೆ ನೀರು ಉಯ್ತಾಳ. ಬರೀ ನೀರ್ ಹಾಕಿ ನೀರ್ ದೋಸೆನೇ ಬರ್ತಿಲ್ಲ, ಬರೀ ಸುರು 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 ಅಂತ ಸೌಂಡ್ ಬರಕತ್ತ ಅಂತ ಹೇಳ್ತಾಳ. ಇವಳು ಖಾರ ಹಾಕಿದ ಅಡಿಗೆ ತಿಂದ್ರೆ ಬೆಳಿಗ್ಗೆ ಟಾಯ್ಲೆಟ್ ಸೀಟ್ ಬೆಲ್ಟ್ ಹಾಕೊಂಡ್ ಕುಂದಿರ್ಬೇಕು. ಕಸ ಬೆಳೆದು ನೆಲ ವರ್ಷ ಅಂದ್ರೆ ಕಸಬರಿಗೆನ ಹಸಿ ಮಾಡಿಕಳ. ಅಯ್ಯೋ ಕಸಬರಿಗೆ ಯಾಕೆ ಹಸಿ ಮಾಡಿದಮ್ಮ? ಅಯ್ಯೋ ಹಸಿ ಮಾಡಿ ಕಸ ಅಂದ್ಬಿಟ್ರೆ ಕಸ ಬೆಳೆಯೋದು ನೆಲ ವರ್ಷದ ಎರಡು ಒಂದಕ್ಕೆ ಆಗ್ಬಿಡ್ತಲ್ಲಣ್ಣ. ಅಯ್ಯೋ ಈಗಿನ ಕಾಲದ ಹುಡುಗರಿಗೆ ಮನೇಲಿ ಮನೆ ಕೆಲಸ ಮಾಡವೆಲ್ಲ ಹೇಳ್ಕೊಟ್ಟಾರಲ್ಲ. ಓ ಈಗಿನ ಕಾಲದ ಹುಡುಗರಿಗೆ ಮನೇಲಿ ಹುಡುಗರ ಹತ್ರ ರೀಚಾರ್ಜ್ಗಳು ಹೆಂಗ್ ಮಾಡ್ಸ್ಬೇಕಂತ ಹೇಳ್ಕೊಟ್ಟಿರ್ತಾರ. ತಿನ್ 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 ದಪ್ಪಗಾರ ನೋಡು. ಇವಳು ಟೈಟ್ ಜೀನ್ಸ್ ಹಾಕೊಳ್ಳೋದು ನೋಡ್ಬೇಕು ಸಾಮಾನ್. ನೀನು ಮಿಷನ್ ಇಂಪಾಸಿಬಲ್ 8 ನೋಡ್ದಂಗ ಆಗುತ್ತೆ. ಟಯ್ಯ ಓಲಿ ಬಿಡ್ರಿ, ಗಂಡ ಹೆಂಡತಿ ಜಗಳ ಮಕ್ಕಳು ಮಲ್ಗೋ ತನಕ ಇಲ್ಲ ಸಾಮಾನ್. ಇನ್ನು ಹೇಳ್ಬೇಕು ನಾನು. ಇವನೇ ನಾನು ಹೇಳೋದು, ನಾನು ಹೇಳ್ತೀನಿ ಕೇಳ್ರಿ. ಇವ್ನು ಸುಳ್ಳುಗಳು ಮದುವೆಗೆ ಮುಂಚೆ ಊರಲ್ಲಿ ಏನೇನಿದೆ ಅಂದ್ರೆ 100 ಎಕರೆ ತೆಂಗಿನ ತೋಟ, 150 ಎಕರೆ ಕಬ್ಬನ್ ಗದ್ದೆ, 3-4 ದೇವಸ್ಥಾನ ಆಯ್ತಂತ ಯಾವ ಬಡ್ಡಿ ಮಗ ಸುಳ್ಳು ಹೇಳಿದ್ದು? ಕಂದ ಯಾಕಪ್ಪ ಸುಳ್ಳು ಹೇಳಿದೆ? ಅಯ್ಯೋ ಊರಲ್ಲಿ ಏನೇನಾಯ್ತಂದ್ರು ಅದಕ್ಕೆ ಊರಾಗ ಏನೇನು ಅದಾವ ಎಲ್ಲ ಹೇಳಿದ್ನಪ್ಪ. ಏನ್ ನನ್ ತಗೈತಂತ ಹೇಳಿದ್ನ? ನೀವು ತಪ್ಪು ತಿಳ್ಕೊಂಡ್ರೆ ನಾನೇ ಮಾಡಕ್ಕಾಗಲ್ಲ. ಓ ಮದುವೆಗೆ ಮುಂಚೆ ನಿಂದು ಕೆಲಸ ಏನಂತಿದ್ದಿ? ಕ್ಯಾಶಿಯರ್. ಹೋಗ್ತಿಲ್ವಾ ಕ್ಯಾಶಿಯರ್ ಕೆಲ್ಸಕ್ಕೆ? ಯಾವ ಬ್ಯಾಂಕಲ್ಲಿ? ಬ್ಯಾಂಕಲ್ಲ ಮತ್ತೆ ಸುಲಭ ಶೌಚಾಲಯ. ಬನ್ನಿ 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 ಬನ್ನಿ. 5 ಫುಲ್ ಪ್ಯಾಕೇಜ್ 12 ರೂಪಾಯಿ. ನಮಸ್ಕಾರ. ಓ ನಮಸ್ಕಾರ. ಬನ್ನಿ ರಾಮಣ್ಣ. ಏನ್ ಜಾಸ್ತಿ ಬರವಲ್ರಿ, ಊಟ ಗಿಟ ಸರಿ ಮಾಡಿದ್ರ ಇಲ್ಲ? 5 ವರ್ಷ ಆರ್ಮಿಲಿ ಕೆಲಸ ಮಾಡಿ ನಂದಿದ್ರಲ್ಲ, ನಿಜನ? ನಿಜ. ಯಾವ ಆರ್ಮಿ? ಡಿ ಬಾಸ್ ಆರ್ಮಿ. ಎಲ್ಲ ಹೋಗ್ಲಿ ಬಿಡು. ಮನೆಯಲ್ಲಿ 4 ವೀಲರ್ ಐತಂದಲ್ಲ, ಎಲ್ಲೈತಿ? ಅಯ್ಯೋ ಹೊರಗಡೆ ಹೋಗಿ ನೋಡು, ನಮ್ಮ ಅಜ್ಜಿದು ತರಕಾರಿ ಬಂಡಿ ನಿಂತೈತಿ. 4 ವೀಲರ್ ಅದ. ತರಕಾರಿ ಬಂಡಿನ 4 ವೀಲರ್ ಅಂದ ಮಗನೇ. ಅಯ್ಯೋ ಹೇಳಿದ್ದ ಸಣ್ಣ ವಯಸ್ಸಲ್ಲಿ ಇವ್ರ ಮನೇಲಿ ಡೈಮಂಡ್ಗಳ ಜೊತೆ ಇವ್ರು ಆಟ ಆಡಿ ಬೆಳೆದಿದ್ದಂತೆ. ಒರಿಜಿನಲ್ ಡೈಮಂಡ್ ಅಲ್ಲ ನಾನು ಹೇಳಿದ್ದು, ಮತ್ತೆ ಈ ಸ್ಪೀಡ್ ಡೈಮಂಡ್. ಲೇ ಬೋಳಿ ಮಗನ ಒಂದನ ಅಪ್ಪು ಹುಟ್ಟಿದ್ ಮಾತಾಡ್ಲೆ. ಕಂದ ಇನ್ನು 5 ಮಿನಿಟ್ಸ್ ಅಲ್ಲಿ ಬರುತ್ತೆ ಡೆಂಗ್ಯೂ ಕಾಲ್. ನನ್ನ ಕೈಲಿ ಇಲ್ಲಿರೋದಾಗಲ್ಲ. ನಾನು ನನ್ನ ಮಗನ ಕರ್ಕೊಂಡ ಅಂತ ಅವ್ರ ಮನೆಗೆ ಹೋಗ್ತೀನಿ. ನಿನ್ ಮಗನ? ಇಂಪಾಸಿಬಲ್. ನನ್ನ ಮಗ ಅವನು. ಬಂದ್ಬಿಡ. ನನ್ನ ಹೊಟ್ಟೆಯಿಂದ ಅವನು ಹೊರಗಡೆ ಬಂದಿದ್ದ, ನಿಮ್ಮ ಹೊಟ್ಟೆಯಿಂದ ಅಲ್ಲ. ನನ್ನ ಹೊಟ್ಟೆಯಿಂದ ಹೊರಗೆ ಬಂದ ನನಗೆ ಸೇರ್ತಾನ, ನಿಮ್ಗೆ ಹೆಂಗ್ ಸೇರ್ತಾನ? ಕರೆಕ್ಟ್ 100%. ನಾನು ATMಗೆ ಹೋಗಿ ರೊಕ್ಕ ವಿತ್ಡ್ರಾ ಮಾಡಿದ್ರೆ ರೊಕ್ಕ ನಂದಾಗುತ್ತಾ ಇಲ್ಲ ATM ಮಷಿನ್ದಾಗುತ್ತಾ? ನಿನ್ ಕಾರ್ಡಿಂದ ರೊಕ್ಕ ಹೊರಗಡೆ ಬಂದ್ರೆ ಎಲ್ಲ ಫುಲ್ ರೊಕ್ಕ ನಿಂದೆ ಆಗುತ್ತೆ, ಮಷಿನ್ ಹೆಂಗಾಗುತ್ತೆ? ಎಕ್ಸಾಕ್ಟ್ಲಿ. ಒಂದು ಮಗು ಹುಟ್ಟಿದ ಮೇಲೆ ಅಪ್ಪ ಇಲ್ಲಾಂದ್ರೆ ನಡೆದೋಗ್ಬಿಡುತ್ತೆ, ಅಮ್ಮ ಇಲ್ಲಾಂದ್ರೆ ನಡೆಯಲ್ಲ. ಅಮ್ಮನೇ ಇಂಪಾರ್ಟೆಂಟ್, ಅದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಅವ್ರೆ ಅಮ್ಮ ಇಲ್ಲಾಂದ್ರೆ ಯಾರನ್ನಾದ್ರೂ ಅಮ್ಮ ಅನ್ಬೋದು, ಅಪ್ಪ ಇಲ್ಲಾಂದ್ರೆ ಶಿಕ್ಷಕರನ್ನ ಅಪ್ಪ ಅನ್ನಕ್ಕಾಗತ್ತಾ? ಇಲ್ಲ. ತಲೆಯಲ್ಲಿ ಒಂದು ಕೂದಲಿಲ್ಲ, ಎಷ್ಟು ಮಾತಾಡ್ತಿಲ್ಲ ಬಾಡ್ಲಿ. ಏನಮ್ಮ ಒಂದ್ ಮಾತು ಕೇಳೇನಮ್ಮ? ತಲೆಯಲ್ಲಿ ಕೂದಲಿಲ್ಲ ಅಂತ ಗೊತ್ತಿದ್ರು ಯಾಕೆ ಮದುವೆ ಆದಿ? ಅಯ್ಯೋ ಈ ನನ್ನ ಮಗ ತಿರುಪತಿ ಗುಂಡಂತ ಸುಳ್ಳು ಮದುವೆ ಆಗಿದ್ ನನ್ನ. ಈ ಗಂಡಸ್ರನ್ನ ನಂಬರ್ತು, ಸುಳ್ಳಲ್ಲ ಅರಮನೆನೇ ಕಟ್ಬಿಡ್ತಾರ. ನೀವ್ ಹೆಂಗಸ್ರು ನಗ್ನಗ್ತಾ ಸಮಾಧಿನ ಕಟ್ಬಿಡ್ತಾರೆ. ನಾವ್ ನಗ್ತಾ ಸಮಾಧಿ ಕಟ್ಟಿದ್ವಿ, ಮತ್ತೆ ನಾವ್ ಸುಳ್ಳು ಹೇಳಿದ್ವಿ? ಅಣ್ಣ ನೀವೇ ಹೇಳಿ, ಸುಳ್ಳು ಹೇಳಾರ ಜಾಸ್ತಿ ಗಂಡ್ ಮಕ್ಳ ಹೆಣ್ಮಕ್ಳ? ನನ್ನ ಪ್ರಕಾರ ಜಾಸ್ತಿ ಸುಳ್ಳು ಹೇಳೋದು ಗಂಡ್ ಮಕ್ಳು. ಅದು ಕಾರಣ ಹೆಣ್ಮಕ್ಳು. ಅಣ್ಣ ನನ್ ಗಂಡ ಅಲ್ಲ ಇವನು, ನನ್ನ ಬರ್ತ್ಡೇ ಯಾವಾಗ ಕೇಳ್ಬಿಡಿ. ಓ ದೊಡ್ಡ ಗಾಂಧಿ ಜಯಂತಿ ಅದು ನೆನಪಿಟ್ಕೊಳಕ. ಇವನ್ನ ಕಟ್ಕೊಂಡು ತಪ್ಪು ಮಾಡಿಬಿಟ್ಟೆ ನಾನು. ನಮ್ಮಪ್ಪ ಹೆಂಗ್ ಶಾಪಿಂಗ್ ಮಾಡಿಸ್ತಿದ್ದ, ಇವಳನ್ನ ಕಟ್ಕೊಂಡು ಕೂಡ ನಾನು ತಪ್ಪು ಮಾಡಿಬಿಟ್ಟೆ. ನಮ್ಮಮ್ಮ ಹೆಂಗ್ ಅಡಿಗೆ ಮಾಡ್ತಿದ್ಲು. ಐ ಹೇಟ್ ಯು. ಸೇಮ್ ಟು ಯು. ಹೆಂಡತಿಯರಿಗೆ ಗಂಡನ ಮನೇಲಿ ರೆಸ್ಪೆಕ್ಟೇ ಇಲ್ಲ, ಫುಲ್ಲು ಅನ್ರೆಸ್ಪೆಕ್ಟ್. ನಾವು ಹೆಣ್ಮಕ್ಳು ಇವರಿಗೋಸ್ಕರ ನಮ್ಮ ಮನೆ ಬಿಟ್ಟು ಬಂದಿವಿ, ಎಷ್ಟು ಗ್ರೇಟು. ನಾವು ಗಂಡ್ಮಕ್ಳು ಮನೆ ಬಿಟ್ಟು ಬಂದವ್ರಿಗೆ ಮನೆ ಕೊಟ್ಟಿವಿ, ನಾವೆಷ್ಟು ಗ್ರೇಟು. ಕಂದ ಇನ್ನು 3 ಮಿನಿಟ್ಸ್ ಅಲ್ಲಿ ಬರುತ್ತೆ ಡೆಂಗ್ಯೂ ಕಾಲ್. ನಮ್ಮ ಅಪ್ಪ ಹೇಳಿದ, ಈ ನನ್ನ ಮಗನ್ ಕಟ್ಕೊಂಬೇಡ, ಗೌರ್ಮೆಂಟ್ ಜಾಬ್ ಇರೋ ನೋಡಿ ಮದುವೆ ಮಾಡ್ತಂತ. ನಾನೇ ಕೇಳಿಲ್ಲ.
ಆ ಆ ನನ್ನ ಮಗ ನಮ್ಮ ಮಾವ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ 100 ಸಾರಿ ಗೋರ್ಮೆಂಟ್ಗೆ ಬೈತಾನ, ಮತ್ತೆ ಅಳಿಯಂಗ ಅದೇ ಗೋರ್ಮೆಂಟ್ ಜಾಬ್ ಇರ್ಬೇಕಂತೆ. ಅವ್ನು ನಮ್ಮ ಮಾವನ ಹೊಟ್ಟೆ ನೋಡ್ಬೇಕು ಸಾಮಾನ್ ನೀನು ತಿಂದು ದುಮ್ಮಕ್ಕಾಗ್ಬಿಟ್ಟೈತಿ. ದೂರದಿಂದ ನೋಡಿದ್ರೆ ದೊಡ್ಡ ಹಾಲ್ ಜೊತೆಗೆ ಅಟ್ಯಾಚ್ಡ್ ಲೆಟ್ರಿನ್ ಬಾತ್ರೂಮ್ ಇದ್ದಂಗೆ ಐತಿ. ಎಲ್ಲ ಅತ್ತೆ ಮಾವಂದ್ರಿಗೆ ಅಳಿಯ ಗೋರ್ಮೆಂಟ್ ಜಾಬ್ ಅಲ್ಲೇ ಇರ್ಬೇಕು. ಆದ್ರೆ ಅವ್ರ ಮಗಳೇ ಸೆಕೆಂಡ್ PUC ಫೇಲ್ ಆಗ್ಬಿಟ್ಟಿರ್ತಾಳೆ. ಅಳಿಯಂಗ 10-20 ಎಕರೆ ಹೊಲ ಇರ್ಬೇಕಂತೆ. ಮತ್ತೆ ಅಳಿಯ ರೈತ ಆಗಿರ್ಬಾರ್ದಂತೆ. ವ್ಯವಸಾಯ ನೀವು ಅಪ್ಪ ಬಂದ್ ಮಾಡ್ತಾನ. ಹುಡುಗಿ ಸ್ಕೂಲ್ ಪ್ರೈವೇಟು, ಕಾಲೇಜ್ ಪ್ರೈವೇಟು, ಹಾಸ್ಪಿಟಲ್ ಪ್ರೈವೇಟು, ಕೊನೆಗ ಇನ್ಸ್ಟಾಗ್ರಾಮು ಪ್ರೈವೇಟು. ಆದ್ರೆ ಹುಡುಗ ಮಾತ್ರ ಗೋರ್ಮೆಂಟ್ ಆಗಿರ್ಬೇಕು. ಇವ್ರಪ್ಪ ಕೇಳ್ತಾನ, ಹೆಣ್ಣು ಕೊಡ್ಬೇಕಂದ್ರೆ ಅಳಿಯ ಮನೆ, ಕಾರು, ರೊಕ್ಕ, ಬಂಗಾರ, ಮನೇಲಿ ಫರ್ನಿಚರು ಎಲ್ಲ 25 ವರ್ಷಕ್ಕೇನ ಮಾಡಿಕಿರ್ಬೇಕಂತೆ. ನನ್ನ ಮಗಂಗೆ ಅವಿಷ್ಟು ಮಾಡಕ್ 50 ವರ್ಷ ಆಗೈತಿ. ಮಗಳು ಇಂಜೆಕ್ಷನ್ ನೋಡಿದ್ರೆ ಓಡಾಡ್ತಾಳ, ಮತ್ತೆ ಅಳಿಯ ಡಾಕ್ಟರ್ ಆಗಿರ್ಬೇಕಂತೆ. ಬರೀ ಗೋರ್ಮೆಂಟ್ ಜಾಬ್ ಬೇಕು, ಗೋರ್ಮೆಂಟ್ ಜಾಬ್ ಬೇಕು, ಗೋರ್ಮೆಂಟ್ ಜಾಬ್ ಬೇಕು. ಒಂದ್ ಕೆಲಸ ಮಾಡ್ರಿ, ನೀವು ಹುಡುಗಿರೆ 1 ಲಕ್ಷ ಇರೋ ಗೋರ್ಮೆಂಟ್ ಜಾಬ್ ತಂದ್ಬಿಡಿ, ನಾವೇ ಮನೇಲಿ ಅನ್ನ ಸಾಂಬಾರ್ ಮಾಡಕ್ ಬಿಡ್ತೀವಿ. ಕೋಳಿ ಗೊತ್ತಿರುತ್ತೆ ಮೊಟ್ಟೆ ಇಡೋ ಕಷ್ಟ, ಆಮ್ಲೆಟ್ ಹಾಕೊಂಡು ತಿನ್ನರಿಗಲ್ಲ. ಕಂದ ಇನ್ನು 1 ನಿಮಿಷದಲ್ಲಿ ಬರುತ್ತೆ ಡೆಂಗ್ಯೂ ಕಾಲ್. ಕಂದ ನಾಳೆ ನಿನ್ನ ಅಲ್ಲೆಡವು ರೇಷ್ಮಾ ನಮ್ಮ ಊರಿಗೆ ಬರ್ತಿದ್ದಾಳೆ, ನಿನ್ನ ಮೀಟ್ ಮಾಡಕ ರೆಡಿ ಇರು. ಬಡಬು ನನ್ನ ಹೆಂಡತಿ ಡೌರಾಣಿ ಬರೀ ಡೌಟಲ್ಲೇ ಇರ್ತಾಳ. ಗೊತ್ತಾದ್ರೆ ಮುಗಿತ್ ನನ್ನ ಕತೆ. ಡೌಟ್ ಬರಲ್ಲ ಹಿಂಗೆ. ಡೌ ಡೆಂಗ್ಯೂ ಆ್ಯಪ್ ಫೇಕ್ ಕಾಲ್ ಆ್ಯಪ್ ಇದು. ಯಾವಾಗಾದ್ರೂ ಯಾರಾದ್ರೂ ಹಳೆ ಡೌನ ಮೀಟ್ ಹಾಕಿ ಹೋಗ್ಬೇಕಂದ್ರೆ ಈ ಆ್ಯಪಲ್ಲಿ ಅವ್ರ ನಂಬರು, ಟೈಮು, ಅವ್ರ ಫ್ರೆಂಡ್ನ ಹಾಕ್ಬಿಟ್ರೆ ಸಾಕು. ಕರೆಕ್ಟ್ ಟೈಮ್ಗೆ ಅವ್ರ ಫ್ರೆಂಡ್ಗೆ ಆರಾಮಿಲ್ಲ, ಡೆಂಗ್ಯೂ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದಾರ ಅಂತ ಒಂದು ಫೇಕ್ ಕಾಲ್ ಬಂದ್ಬಿಡುತ್ತೆ. ನಾಳೆ ಅದೇ ನೆಪ ಮಾಡ್ಕೊಂಡು ಬಿಟ್ಬಿಡಮ್ ದಾರಿ. ಓಕೆ ಕಂದ ಇನ್ನು 30 ಸೆಕೆಂಡಲ್ಲಿ ಬರುತ್ತೆ ಡೆಂಗ್ಯೂ ಕಾಲ್. ಹಲೋ, ಏನು ಚೈತನ್ಯಗೆ ಡೆಂಗ್ಯೂ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಳ? ಓಕೆ ಬರ್ತಿದ್ದೀನಿ ರೀ. ನನ್ನ ಫ್ರೆಂಡ್ ಚೈತನ್ಯಗೆ ಡೆಂಗ್ಯೂ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಳಂತೆ. ಜಲ್ದಿ ನೋಡ್ಕೊಂಡ್ ಬರ್ತೀನಿ ರೀ. ಬಾಯ್. ಕಳ್ಳ 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 ಕಳ್ಳ